ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಹುಣ್ಣಿಮೆ ದಿನ ಅಂದರೆ ನಾಳೆ ಹುಣ್ಣಿಮೆ ಬರ್ತಾ ಇದೆ. ಹುಣ್ಣಿಮೆ ದಿನ ಚಂದ್ರ ಕಿರಣಗಳ ಬೆಳಕು ನಿಮ್ಮ ಮನೆಗೆ ಬೀಳಬೇಕು ಅಂದರೆ ಅರಳಿ ಮರದ ಎಲೆ ಪರಿಹಾರ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸಾಯಿ ಪವಾಡ ಚಂದ್ರ ರೂಪದಲ್ಲಿ ನೋಡುತ್ತೀರಾ ಅಂತ ಸಾಯಿಯಪ್ಪನೇ ಇಂಥ ಸಂದೇಶವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಖಂಡಿತ ತಪ್ಪದೆ ಎಲ್ಲರೂ ಮಿಸ್ ಮಾಡದೆ ನಾಳೆ ಮಾಡೋ ಅಂತ ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ಎಲ್ಲರೂ ಕೂಡ ಪ್ರಯತ್ನ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ಕೊಳ್ಳಿ. ಸಾಯಿಯಪ್ಪನೇ ನಂಬಿಕೊಂಡಿರೋರಿಗೆ ಕಷ್ಟಗಳು ಮಾತ್ರ ಬೇಗ ದೂರ ಆಗತ್ತೆ. ಯಾಕಂದ್ರೆ ಅವರ ಮನಸ್ಸಿಗೆ ಗೊತ್ತು ನಾವೇನ್ ಮಾಡ್ತಾ ಇದ್ದೀವಿ, ನಾವು ತಪ್ಪು ಮಾಡ್ತಾ ಇದ್ದೀವ, ಇಲ್ಲ ನಾವು ಕರೆಕ್ಟಾಗಿ ಇದ್ದೀವ, ಯಾರ ಬಗ್ಗೆನೂ ಮಾತಾಡಲ್ವಾ, ಅಥವಾ ನಾವು ಹೆಂಗಿದ್ದೀವಿ, ಒಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ದು ನಾವು ಮಾತ್ರ ನೋಡ್ಕೊಂತೀವಿ ಅನ್ನೋರಿಗೆ ಯಾರು ಅವರ ಇಷ್ಟ ದೈವನ ಆರಾಧನೆ ಮಾಡ್ತಾರೋ ಅಂಥವ್ರಿಗೆ ಸದಾ ಅವರು ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಮತ್ತೆ ಯಾರ್ಯಾರು ತಪ್ಪು ಮಾಡ್ತಾರೋ, ಯಾವಾಗಲೂ ಕೂಡ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೋ, ಅವ್ರು ಚೆನ್ನಾಗಿದ್ದಾರೆ ನಾವು ಕೂಡ ಹಂಗೆ ಇರಬೇಕು, ಅವ್ರಿಗಿಂತ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೋ, ಯಾವಾಗಲೂ ಕೂಡ ದುಡ್ಡು ಬಗ್ಗೆ ಚಿಂತನೆ, ನಾವು ಬೇಗ ದೊಡ್ಡವರಾಗಬೇಕು ಅನ್ನೋ ಆಸೆ ಇರುತ್ತೆ. ಇದೆಲ್ಲ ಕೂಡ ಶಾಶ್ವತ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ದುಡ್ಡು ಇವತ್ತು ನಮ್ಮ ಕೈಯಲ್ಲಿರುತ್ತೆ, ನಾಳೆ ಇನ್ನೊಬ್ಬರ ಕೈಯಲ್ಲಿ ಇರುತ್ತೆ. ಇದೆಲ್ಲ ಕೂಡ ಶಾಶ್ವತ ಅಲ್ಲ. ನಮ್ಮ ಜೀವನನೇ ಲೈಫೇ ಶಾಶ್ವತ ಇಲ್ಲ. ಮತ್ತು ಇರೋದೆಲ್ಲ ಕೂಡ ನಂದು ಅನ್ನೋ ಆಸೆ ಏನಕ್ಕಿರಬೇಕು, ಅದೆಲ್ಲ ನಾವು ಬಿಟ್ಬಿಡಬೇಕು. ಯಾರು ನಿಜವಾಗ್ಲೂ ಸಾಯಿ ಭಕ್ತರು ಇರ್ತಾರೋ ಅಂಥವ್ರಿಗೆ ಅವರ ಜೀವನದಲ್ಲೂ ಏನೂ ಆಸೆ ಅನ್ನೋದು ಇರಲ್ಲ. ಅತಿ ಮುಖ್ಯವಾಗಿ ಅವ್ರಿಗೆ ಇರೋ ಬೇಡಿಕೆಗಳು ಬೇಡಬೇಕು ಅಂದರೆ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಖಂಡಿತ ಆ ಸಾಯಿಯಪ್ಪ ಕೇಳುತ್ತಾರೆ. ನಾವು ಹೇಳ್ಕೊಂಡಿಲ್ಲ ಅಂದರೂ ಕೂಡ ಅವ್ರಿಗೆ ಗೊತ್ತಾಗತ್ತೆ. ಯಾಕಂದರೆ ಕೊಟ್ಟಿರೋದೇ ಆ ದೇವರು. ನಮಗೆ ಇಷ್ಟು ಪರೀಕ್ಷೆಗಳು ಕೊಡ್ತಾ ಇದ್ದಾರೆ ಅಂದರೆ ಅದು ಅವರ ಕೈಯಿಂದ ಮಾಡ್ತಿರೋ ಅಂತ ಈ ಪರೀಕ್ಷೆಗಳನ್ನು ನಾವು ಖಂಡಿತ ಅನುಭವಿಸಲೇಬೇಕು. ಅದರಿಂದ ನಾವು ಪಾಸ್ ಆದ್ರೇನೆ ನಮ್ಮ ಜೀವನ ಸಂತೋಷವಾಗಿ ಇರುತ್ತೆ. ಮುಂದೆ ಈ ಕಷ್ಟಗಳೆಲ್ಲ ಕೂಡ ಬದಲಾವಣೆ ಆಗಬಾರ್ದು ಅಂದರೆ ಈವಾಗ ನಾವೇನು ತಪ್ಪು ಮಾಡ್ತಾ ಇದ್ದೀವೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಸರಿಯಾಗಿ ನಡೆದರೆ ತುಂಬ ಒಳ್ಳೆಯದಾಗತ್ತೆ. ಜೀವನ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳ ಜೀವನ, ನಿಮ್ಮ ಮಕ್ಕಳ ಭವಿಷ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ತೊಂದರೆ ಇದ್ದರೆ, ಜಗಳಗಳು ಇದ್ದರೆ, ಇದೆಲ್ಲ ದೂರ ಆಗಬೇಕು ಅಂದರೆ ಸಾಯಿಯಪ್ಪ ಪವಾಡಗಳು ನಿಮ್ಮ ಮನೆಯಲ್ಲೂ ಕೂಡ ಆಗಲೇಬೇಕು. ಯಾಕಂದರೆ ಅವರ ಆಶೀರ್ವಾದ ಇದ್ರೇ ನಿಮ್ಗೆ ಇಂಥದ್ದೆಲ್ಲ ಆಗತ್ತೆ. ಅವರ ಆಶೀರ್ವಾದ ಯಾವ ಥರ ಪಡಬೇಕು ಅಂದರೆ ಮೊದಲು ಅವ್ರ ಬಗ್ಗೆ ತಿಳ್ಕೋಬೇಕು. ಅಂದರೆ ಸಾಯಿಯಪ್ಪ ಯಾವ ಥರ ಇರ್ತಾರೆ, ಅವರ ಜೀವನ ಶೈಲಿ ಹೆಂಗಿತ್ತು, ಅವ್ರ ಥರ ನಾವ್ಯಾಕೆ ನಡಿಬಾರ್ದು, ಮತ್ತು ಯಾರ್ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಸಾಯಿಯಪ್ಪನ ನಂಬಿಕೊಂಡು ಕಷ್ಟದಲ್ಲಿ ಇರೋವಂಥವ್ರಿಗೆ ಸಹಾಯ ಮಾಡುವಂಥ ಬುದ್ಧಿ ಇಟ್ಕೊಂಡು ಅವರ ಜೀವನ ಶೈಲಿ ಸಹಜವಾಗಿ ಇದ್ದರೆ ಸಾಕು ಅಂತ ಅನ್ಕೊಂತಾರೋ ಅಂಥವರ ಜೀವನ ಅವರಿಗೆ ಗೊತ್ತಿಲ್ಲದೆ ಒಳ್ಳೆಯ ಸ್ಥಾಯಿಗೆ ಸಾಯಿಯಪ್ಪನೇ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ಏನೂ ಇರಲ್ಲ ಅಂತ ಭಾವನೆನೇ ಇರಲ್ಲ. 3 ಹೊತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು, ಜೀವನ ಚೆನ್ನಾಗಿದ್ರೆ ಸಾಕು, ಸಂತೋಷವಾಗಿ ನಮ್ಮ ಕುಟುಂಬಿಕರ ಜೊತೆ ಇದ್ರೆ ಸಾಕು, ಕಷ್ಟದಲ್ಲಿ ಇರೋರಿಗೆ ನನಗಾದಷ್ಟು ಸಹಾಯ ಮಾಡಿದ್ರೆ ಸಾಕು, ಈ ಥರ ಮನಸ್ಸಿಟ್ಕೊಂಡಿರೋರಿಗೆ ಖಂಡಿತ ಸಾಯಿಯಪ್ಪ ಒಳ್ಳೆಯ ಸ್ಥಾಯಿಗೆ ಕರ್ಕೊಂಡು ಹೋಗ್ತಾರೆ. ಅವರ ಜೀವನ ಇನ್ನೊಬ್ರು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬೇಕು, ಆ ತರ ಇರ್ತಾರೆ. ಅಷ್ಟು ಚೆನ್ನಾಗಿರ್ತಾರೆ, ಸಂತೋಷವಾಗಿ ಇರ್ತಾರೆ. ಅದಕ್ಕೆ ಮನಸ್ಸಿಗೆ ಯಾವ ತರ ಸ್ಟ್ರೆಸ್ಸು ನೀವು ಕೊಡಬೇಡಿ. ಈ ಸಮಯಕ್ಕೆ ಏನಾಗಬೇಕು ಅಂತ ದೇವರು ನಮ್ಮ ಹಣೆ ಮೇಲೆ ಬರೆದಿರ್ತಾರೋ ಅದು ಖಂಡಿತ ಆಗಲೇ ಆಗತ್ತೆ. ಆ ದೇವರೆಲ್ಲ ಕೂಡ ಒಳ್ಳೆಯದಕ್ಕೆ ಮಾಡ್ತಾರೆ. ನಮಗೆ ನಾವು ಇವಾಗ ಹುಟ್ಟಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಆ ದೇವರು. ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರುತ್ತೆ. ಆ ಸಮಯಗೋಸ್ಕರ ನೀವು ಕಾಯಬೇಕು. ಈಗಿರೋ ಕಷ್ಟಗಳು ನೋಡ್ಬಿಟ್ಟು ಅಳ್ತಾ ಕೂತ್ಕೊಂಡ್ರೆ ಅದು ಹಂಗೆ ನಿಮಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದನ್ನ ತಕ್ಷಣ ನೀವು ಬಿಟ್ಟು ನಾನು ಮುಂದಕ್ಕೆ ಹೋಗ್ಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು, ಸಂತೋಷವಾಗಿರಬೇಕು ಅನ್ನೋ ಆಸೆಯಲ್ಲಿ ನೀವು ಬಾಳ್ಬೇಕು.
ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಪರಿಹಾರವನ್ನು ತಂದಿದ್ದಾರೆ. ಈ ಹುಣ್ಣಿಮೆ ದಿನ ಅಂದರೆ ನಾಳೆ ಹುಣ್ಣಿಮೆ ನಡೀತಾ ಇದೆ. ಚಂದ್ರ ಕಿರಣಗಳೆಲ್ಲ ಕೂಡ ನಿಮ್ಮ ಮನೆಯ ಮೇಲೆ ಬೆಳಕು, ಆ ಚೆನ್ನಾಗಿರುವಂಥ ಬೆಳಕು ನಿಮಗೆ ಬೀಳಬೇಕು ಅಂದರೆ ಅರಳಿ ಮರದ ಎಲೆ ಅನ್ನೋದು ಒಂದು ತಗೊಬನ್ನಿ. ಒಂದು ಅರಳಿ ಮರದ ಎಲೆ ತಗೊಬಂದು ಚೆನ್ನಾಗಿ ಒರೆಸ್ಬಿಟ್ಟು ಅದರ ಮೇಲೆ ಓಂ ಸಾಯಿರಾಮ್ ಅಂತ ಬರೆದು ನಾಳೆ ತಲೆ ಸ್ನಾನ ಮಾಡಿ ಚೆನ್ನಾಗಿ ದೇವರ ಪೂಜೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಈ ಎಲೆನ ದೇವರ ಪಾದಗಳ ಮುಂದೆ ಇಡಬೇಕು. ಅಂದರೆ ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ನೀವು ಓಂ ಸಾಯಿರಾಮ್ ಅಂತ ಬರೆದು ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಹೇಳ್ಕೊಂಡು ಆರ್ಥಿಕ ಸಮಸ್ಯೆ ಅನ್ನೋದು ದೂರ ಆಗಬೇಕು. ಅಂದರೆ ಇದರ ಏನೇ ಸಮಸ್ಯೆ ಇದ್ರೂ ಕೂಡ ನಾಳೆ ಸಂಕಲ್ಪ ಹೇಳ್ಕೊಂತ ನೀವು ಆ ಎಲೆ ಮೇಲೆ ಓಂ ಸಾಯಿರಾಮ್ ಅಂತ ಬರೆದು ಬಾಬಾ ಪಾದಗಳ ಮುಂದೆ ಇಡಬೇಕು. ನಂತರ ಪೂಜೆ ಎಲ್ಲ ಮುಗಿದ ನಂತರ ಆ ಎಲೆನ ತಗೊಂಡು ನೀವು ದುಡ್ಡು ಎಲ್ಲಿ ಬಚ್ಚಿಡ್ತೀರೋ ನಿಮ್ಮ ಮನೆಯಲ್ಲಿ ಆ ಜಾಗದಲ್ಲಿ ಬೀರುವದಲ್ಲೋ ಇನ್ನೆಲ್ಲಾದ್ರೂ ಆ ಪ್ಲೇಸಲ್ಲಿ, ಇಲ್ಲ ಅಂದರೆ ಪರ್ಸಲ್ಲೂ ಕೂಡ ನೀವು ಈ ಎಲೆನ ಇಟ್ಕೋಬೋದು. ಈ ಥರ ಇಟ್ಕೊಂಡ್ರೆ ಖಂಡಿತ ನಿಮಗೆ ಆರ್ಥಿಕವಾಗಿ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಅಂಥ ಸಮಸ್ಯೆಗಳು ದೂರ ಆಗುತ್ತೆ. ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ನಾಳೆ ಸಾಯಿಯಪ್ಪ ದರ್ಶನ ಕೂಡ ನಿಮಗೆ ಸಿಗುತ್ತೆ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ಪೂಜೆ ಮಾಡಿ ಈ ಅರಳಿ ಮರದ ಎಲೆನ ತಗೊಂಡು ಈ ಚಿಕ್ಕ ಕೆಲಸನ ಮಾಡಿ ಆ ಎಲೆನ ನಿಮ್ಮ ಮನೆಯಲ್ಲೇ ಚೆನ್ನಾಗಿ ಇಟ್ಕೊಂಡು ಪೂಜೆ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ. ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ತಾರೆ. ನಾಳೆ ಹುಣ್ಣಿಮೆ ಸಮಯದಲ್ಲಿ ಚಂದ್ರ ಬಂದ ಮೇಲೆ ಒಮ್ಮೆ ಚಂದ್ರವನ್ನು ನೋಡಿ ಖಂಡಿತ ಸಾಯಿಯಪ್ಪ ಪವಾಡ ನೋಡ್ತೀರಾ. ಇದು ನಿಜ. ತಪ್ಪದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಸಾಯಿ ಆಶೀರ್ವಾದ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.